ಇವತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬೆಳಗಾವಿಗೆ ಬಂದಿಳಿದಾಗ ಅವರನ್ನು ವೆಲ್ಕಮ್ ಮಾಡೋದಕ್ಕೆ MLC ಚಂದ್ರರಾಜ್ ಹಟ್ಟಿಹೊಳಿ ಬಂದಿದ್ರು. ಬಂದಂತ ಸಂದರ್ಭದಲ್ಲಿ ಅವರು ಬಂದಿದ್ದನ್ನು ನಾನು ವೆಲ್ಕಮ್ ಮಾಡಿಕೊಂಡೆ ಅಂತ ಒಂದು ಪೋಸ್ಟ್ ಹಾಕಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಆ ಪೋಸ್ಟ್ ಚರ್ಚೆ ಕಾರಣ ಆಯಿತು. ಕಾರಣ ಏನು ಅಂತಂದ್ರೆ ಅದರಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತಿತ್ತು. ನಂತರ ಆ ಪೋಸ್ಟ್ ಅನ್ನ ಮತ್ತೆ ತಿದ್ದುಪಡಿ ಮಾಡಿದ್ರು. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ತಿದ್ದುಪಡಿ ಮಾಡಿದ್ರು. ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದ್ರು MLC ಚಂದ್ರರಾಜ್ ಹಟ್ಟಿಹೊಳಿ. ಡಿ ಕೆ ಶಿವಕುಮಾರ್ ಅವರನ್ನ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಅವರನ್ನ ಸ್ವಾಗತಿಸಿದಂತ ಸಂದರ್ಭದಲ್ಲಿ ನೋಡ್ತಾ ಇದ್ರಿ ಎರಡು ಪೋಸ್ಟ್ಗಳು. ಒಂದರಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತಿದೆ, ನಂತರ ಅದನ್ನು ತಿದ್ದುಪಡಿ ಮಾಡಿ ಉಪಮುಖ್ಯಮಂತ್ರಿ ಅಂತ ಅವರು ಅದನ್ನು ಆ್ಯಡ್ ಮಾಡಿದರು. ಬಟ್ ಇಲ್ಲಿ ಚರ್ಚೆ ಆಯಿತು ಒಂದು ಹಂತದಲ್ಲಿ. ಉದ್ದೇಶಪೂರ್ವಕವಾಗಿ ಹಾಕಿದ್ದ, ಅಚಾತುರ್ಯನ, ಆಕಸ್ಮಿಕವಾಗಿ ಹಾಕಿದ್ದ ಅನ್ನೋ ರೀತಿಯೆಲ್ಲ ಚರ್ಚೆ ಆಯಿತು. ಯಾಕಂತಂದರೆ ಈ ಕುರ್ಚಿ ಕಾದಾಟ, ಕುರ್ಚಿ ಗುದ್ದಾಟ ಕಾಂಗ್ರೆಸ್ನಲ್ಲಿ ನಡೀತಾ ಇರೋದ್ರಿಂದ ಒಂದು ರೀತಿ ಚರ್ಚೆ ಕಾರಣ ಆಗಿತ್ತು. ನಂತರ ಅದನ್ನು ಸರಿ ಮಾಡಿ ಅಥವಾ ಅದನ್ನು ತಿದ್ದುಪಡಿ ಮಾಡಿ ಹಾಕಿದ್ದಾರೆ. ಅದನ್ನು ನೋಡ್ತಾ ಇದ್ದೀನಿ. ಈಗಾಗಲೇ ಮೇಡಮ್ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಅದು ನಾವು ಟೈಪ್ ಮಾಡಿ ಹಾಕೋ ಪೋಸ್ಟ್ ಇರಲ್ಲ, ಹ್ಯಾಂಡ್ಲರ್ ಹಾಕಿರ್ತಾರೆ. ಏನೋ ಬೆಳಗ್ಗೆ ಎದ್ದು ನಿದ್ಗಣ್ಣಾಗ ಅವ್ನು ಬರೆದಿರ್ಬೇಕು. ಅದನ್ನ ಈಗ ಆಲ್ರೆಡಿ ನಾವು ಬದಲಿ ಮಾಡಿದ್ದೀವಿ. ಆ ಟೈಪಿಂಗ್ ಎರರ್ನ ಯಾರು ತಾವು ಸೀರಿಯಸ್ ಆಗಿ ತೆಗೆದುಕೊಂಡು ಹೋಗಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಸರ್, ನಿಮ್ಮ ಗಮನಕ್ಕೆ ತಂದ್ರ ಸರ್ ಯಾರಾದರೂ ಈ ಥರ ಒಂದು ಟೈಪ್ ಆಗಿದೆ ಅಂತ ಹೇಳಿ? ಹಾಂ, ನಮ್ಮ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರು. ಫೋನ್ ಮಾಡಿ ನಾನು ಇಮಿಡಿಯೇಟಾಗಿ ನೋಡಿದಾಗ ನಮಗೂ ಕೂಡ ಅದು ಆಶ್ಚರ್ಯ ಆಯಿತು. ಇಮಿಡಿಯೇಟಾಗಿ ಅದನ್ನ ಚೇಂಜ್ ಮಾಡಿಸಿದ್ದೀನಿ. ಇಮಿಡಿಯೇಟಾಗಿ ಅದನ್ನ ಚಂದ್ರರಾಜ್ ಹಟ್ಟಿಹೊಳಿ ಅವರ ಪೋಸ್ಟು ರಾಜಕೀಯ ಚರ್ಚೆ ಕಾರಣ ಆಯಿತು. ಇದನ್ನು ಪ್ರಸ್ತಾಪ ಮಾಡಿದರು ಅರವಿಂದ್ ಬೆಲ್ಲತ್, ಬಿಜೆಪಿ ಶಾಸಕ. ಮುಖ್ಯಮಂತ್ರಿ DKC ಅಂತ ಚಂದ್ರರಾಜ್ ಟ್ವೀಟ್ ಬಗ್ಗೆ ಅರವಿಂದ್ ಬೆಲ್ಲದ್ ವಿಚಾರ ಪ್ರಸ್ತಾಪ ಮಾಡಿದರು ಸದನದಲ್ಲಿ. ಈ ವೇಳೆ ಸ್ಪೀಕರ್ ಮಧ್ಯೆ ಪ್ರವೇಶಿಸಿದರು. ನಿಮಗೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕಾ ಬೇಡವಾ ಅಂತ ಸ್ಪೀಕರ್ ಪ್ರಶ್ನಿಸಿದರು. ಪಕ್ಷದ ಆಂತರಿಕ ವಿಚಾರ ಇಲ್ಲಿ ಯಾಕೆ ಪ್ರಸ್ತಾಪ ಅಂತ ಅವರದನ್ನು ಪ್ರಶ್ನಿಸಿದರು. ಮತ್ತು ಚರ್ಚೆಗೆ ಸ್ಪೀಕರ್ ಖಾದರ್ ಅವಕಾಶ ಕೊಡಲಿಲ್ಲ. ಮಾನ್ಯ ಕಾಂಗ್ರೆಸ್ ಪಕ್ಷದ ನಾಯಕರಾದ ಚಂದ್ರರಾಜ್ ಹಟ್ಟಿಹೊಳಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಅಲ್ಲಪ್ಪ, ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರನ್ನು ಉತ್ತರ ಕನ್ನಡ ಚರ್ಚೆ ಬೇಕು, ರಾಜ್ಯಕ್ಕೆ ಬೇಕು, ಉತ್ತರ ಕನ್ನಡ ಚರ್ಚೆ ಬೇಕು. ನೀವು 6 ಗಂಟೆ ನಂತರ ಟೈಮ್ ಮಾತಾಡಿ. ನೀವು ಉತ್ತರ ಕರ್ನಾಟಕದ ಬಗ್ಗೆ ಭಾವನೆ ಇದ್ರೆ, ಅದ್ರ ಬಗ್ಗೆ ಕಾಳಜಿ ಇದ್ರೆ ಉತ್ತರ ಕನ್ನಡದ ಬಗ್ಗೆ ನೀವು ಚರ್ಚೆ ತಗೊಳ್ಳಿ. ಅದು ಬೇರೆ ವಿಷಯ ಇಲ್ಲ. ಮತ್ತೆ ಮಾತಾಡಿ. ನಮ್ಮ ಪಕ್ಷದ ಆಂತರಿಕ ವಿಚಾರ ನಿಮಗೆ ಮುಖ್ಯಮಂತ್ರಿ ಆಂತರಿಕ ಆಗಲ್ಲ ರೀ. ಮುಖ್ಯಮಂತ್ರಿ ಆಂತರಿಕ ಆಗಲ್ಲ. ಮುಖ್ಯಮಂತ್ರಿ ರಾಜ್ಯದ ವ್ಯವಸ್ಥೆ, ಮನೆ ಸಭಾಧ್ಯಕ್ಷ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಲ್ಲ. ಮೊದಲು ಪ್ರಶ್ನೋತ್ತರ ತಗೊಂಡು ಆಮೇಲೆ ಅದಕ್ಕೆ ನಿಲುವಳಿ ಮಾಡಿ. ಈಗ ಮಾನ್ಯ ಕಾಂಗ್ರೆಸ್ ಪಕ್ಷದ ನಾಯಕರಾದ ಚಂದ್ರರಾಜ್ ಹಟ್ಟಿಹೊಳಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಅಲ್ಲಪ್ಪ, ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.